ಇಂದು ನಾವು ಸಮಯ ಪ್ರಯಾಣದ ಮೂಲಕ ಸಂವಹನದ ಬಗ್ಗೆ ಕಲಿಯೋಣ. ಸಂವಹನ ಅನ್ನೋದು ದೊಡ್ಡ ಪದ, ಆದರೆ ಅದರ ಸರಳ ಅರ್ಥ ನಾವು ಒಬ್ಬರಿಗೊಬ್ಬರು ಹೇಗೆ ಮಾತನಾಡುತ್ತೇವೆ, ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತೇವೆ ಮತ್ತು ದೂರದಲ್ಲಿರುವವರಿಗೆ ನೀವು ನೆನಪಾಗುತ್ತಿದ್ದೀರಿ ಎಂದು ಸಂದೇಶ ಕಳುಹಿಸುವುದು. ಹಿಂದಿನ ಕಾಲದಲ್ಲಿ, ತುಂಬಾ ಹಿಂದೆ, ಒಂದಾನೊಂದು ಕಾಲದಲ್ಲಿ ಫೋನ್ಗಳಾಗಲಿ ಕಂಪ್ಯೂಟರ್ಗಳಾಗಲಿ ಇರಲಿಲ್ಲ. ಹಾಗಾದರೆ ಜನರು ದೂರದ ಊರಿನಲ್ಲಿರುವವರಿಗೆ ಹೇಗೆ ಸಂದೇಶ ಕಳುಹಿಸುತ್ತಿದ್ದರು? ಅವರು ತುಂಬಾ ಬುದ್ಧಿವಂತರಾಗಿದ್ದರು. ಜನರು ದೊಡ್ಡ ಡ್ರಮ್ಗಳನ್ನು ಒಂದು ವಿಶೇಷ ರೀತಿಯಲ್ಲಿ ಬಡಿಯುತ್ತಿದ್ದರು. ಡಮ್ ಡಮ್ ಡಮ್. ಆ ಶಬ್ದ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ತಲುಪಿ ಸಂದೇಶವನ್ನು ಸಾಗಿಸುತ್ತಿತ್ತು. ಪತ್ರ ಮತ್ತು ಅಂಚೆಯವರು. ಜನರು ಕಾಗದದ ಮೇಲೆ ಪತ್ರ ಬರೆದು ಅದನ್ನು ಲಕೋಟೆಯಲ್ಲಿ ಹಾಕಿ ಅಂಚೆಯವರಿಗೆ ಕೊಡುತ್ತಿದ್ದರು. ಆದರೆ ಇದು ತುಂಬಾ ನಿಧಾನವಾಗಿತ್ತು. ಪತ್ರ ತಲುಪಲು ಬಹಳ ದಿನಗಳು ಬೇಕಾಗುತ್ತಿತ್ತು. ಇಂದಿನ ದಿನದಲ್ಲಿ ಇಂದು ನಮ್ಮ ಸಂದೇಶಗಳು ಮ್ಯಾಜಿಕ್ನಂತೆ ಪ್ರಯಾಣಿಸುತ್ತವೆ. ಅವು ತುಂಬಾ ವೇಗವಾಗಿವೆ. ದೂರವಾಣಿ, ಟೆಲಿಫೋನ್. ನಾವು ಫೋನ್ ಎತ್ತಿ ನಂಬರ್ ಒತ್ತಿದರೆ ಟ್ರಿಂಗ್ ಟ್ರಿಂಗ್. ನಮ್ಮ ಸ್ನೇಹಿತರು ಬೇರೆ ನಗರದಲ್ಲಿದ್ದರೂ ಅವರ ಧ್ವನಿಯನ್ನು ತಕ್ಷಣವೇ ಕೇಳಬಹುದು. ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್. ಇದು ನಾವು ನಮ್ಮ ಜೊತೆ ಇಟ್ಟುಕೊಳ್ಳಬಹುದಾದ ಒಂದು ಮ್ಯಾಜಿಕ್ ಪರದೆ. ನಾವು ಮಾತನಾಡಬಹುದು, ಚಿತ್ರಗಳೊಂದಿಗೆ ಸಂದೇಶಗಳನ್ನು ಕಳುಹಿಸಬಹುದು ಮತ್ತು ವಿಡಿಯೋ ಕಾಲ್ ಮೂಲಕ ಒಬ್ಬರನ್ನೊಬ್ಬರು ನೋಡಬಹುದು. ನಾವು ಅಜ್ಜಿಗೆ ನಮಸ್ಕಾರ ಹೇಳಿ ಅವರ ನಗುವನ್ನು ಒಂದೇ ಕ್ಷಣದಲ್ಲಿ ನೋಡಬಹುದು. ಸಂವಹನ ಹೇಗೆ ಬದಲಾಯಿತು ಹಾಗಾದ್ರೆ? ದೊಡ್ಡ ವ್ಯತ್ಯಾಸವೇನು? ಹಿಂದಿನ ಕಾಲದಲ್ಲಿ ಸಂದೇಶ ಕಳುಹಿಸುವುದು ತುಂಬಾ ನಿಧಾನವಾಗಿತ್ತು. ಅದು ನಿಧಾನವಾಗಿ ಚಲಿಸುವ ಎತ್ತಿನ ಗಾಡಿಯಂತೆ. ಈಗ ಸಂದೇಶ ಕಳುಹಿಸುವುದು ತುಂಬಾ ವೇಗ ಮತ್ತು ಸುಲಭ. ಅದು ವೇಗವಾಗಿ ಹಾರುವ ವಿಮಾನದಂತೆ. ಡ್ರಮ್ ಬಡಿತದಿಂದ ಹಿಡಿದು ವಿಡಿಯೋ ಕಾಲ್ಗಳವರೆಗೆ ನಾವು ದೂರದಲ್ಲಿರುವವರೊಂದಿಗೆ ಮಾತನಾಡುವ ಮತ್ತು ನಮ್ಮ ಕಥೆಗಳನ್ನು ಹಂಚಿಕೊಳ್ಳುವ ರೀತಿ ಬಹಳಷ್ಟು ಬದಲಾಗಿದೆ. ಇದು ಅದ್ಭುತ ಅಲ್ಲವೇ?